ಫ್ರೆಂಡ್ಸ್, ನಾನು ಅತ್ತೆ ಮನೆಯಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹಸ್ಬೆಂಡ್ ಮನೆಗೆ ಹೋಗಿ ಅಲ್ಲಿ ಕುರಿಗೆಲ್ಲ ಮೇವೆಲ್ಲ ತಂದಾಕಿ ಅಲ್ಲಿ ಸ್ವಲ್ಪ ಕೆಲಸ ಇತ್ತೆಲ್ಲ ಮುಗಿಸ್ಕೊಂಡು ಮತ್ತೆ ಈವ್ನಿಂಗು ಅಮ್ಮ ಮನೆಗೆ ಬಂದಿದ್ದೀನಿ. ಬರೋಷ್ಟರೊಳಗೆ 6:30 ಏನೋ ಆಗ್ಬಿಡ್ತಿತ್ತು. ಬರಬೇಕಾದ್ರೆ ಹೂವೆಲ್ಲ ತೊಗೊಂಡು ಬಂದಿದ್ದೆ. ಈಗೆಲ್ಲ ಹೂವೆಲ್ಲ ಕಟ್ತಾಯಿದ್ವಿ. ಏನು ವಿಶೇಷ ಅಂತಂದರೆ ನಾಳೆ ಅಪ್ಪ ಮನೆ ದೇವಸ್ಥಾನದಲ್ಲಿ ಅಭಿಷೇಕ ಇಟ್ಕೊಂಡಿದ್ದಾರೆ. ಹಾಗಾಗಿ ಬಂದಿದ್ದೀವಿ. ಹಸ್ಬೆಂಡು, ಮೈದ, ಅಮ್ಮ ಮತ್ತು ತಂಗಿ ಕಡೆ ನಾನು ಎಲ್ಲನೂ ಹೂ ಕಟ್ಕೊಂಡು ಕೂತ್ಕೊಂಡಿದ್ವಿ. ಹಾಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ಅಮ್ಮ ಬೈತಾಯಿದ್ರು, ಹೇಗಿದ್ದರೆ ಹಾಗೆಲ್ಲ ಮಾಡ್ತಾಯಿರು ಅಂತ ಹೇಳ್ಬಿಟ್ಟು. ನಮ್ಮದೇನು ಡೈಲಿ ಲಾಗ್ಸ್ ಅಲ್ಲ, ಹೇಗಿದೆ ಆಗದೆ ತೋರಿಸೋವಂಥದ್ದು. ಈಗ ಬೆಳಗ್ಗೆ ಮಾರ್ನಿಂಗ್ 7:30ಗೆಲ್ಲ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೇನು ರೆಡಿ ಎಲ್ಲ ಆಗಿದ್ದಾಯಿತು, ಸ್ನಾನ ಆಯಿತು, ರೆಡಿ ಆಯಿತು. ಅಪ್ಪ ಅವರೆಲ್ಲ ಹೊರಟರು, ಇನ್ನೇನು ನಾವು ಹೊರಡಬೇಕು. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಹಸ್ಬೆಂಡ್ ಬರಲಿ ಅಂತೇಳಿ ಕಾಯ್ತಾ ಇದ್ವಿ. ಈಗ ನೋಡಿ, ನಾನು ಸ್ಯಾರಿ ಎಲ್ಲ ಉಟ್ಕೊಂಡು ರೆಡಿಯಾಗಿದ್ದೀನಿ. ಮಕ್ಕಳನ್ನೂ ಕೂಡ ರೆಡಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲರೂ ರೆಡಿ ಆಗಿದ್ದೀವಿ. ಈಗ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ನಮ್ಮ ಅಮ್ಮ ಅವರ ಮನೆ ದೇವಸ್ಥಾನಕ್ಕೆ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ನೋಡಿ, ನನ್ನ ಮಗಳು ಮತ್ತೆ ತಂಗಿ ಎಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದೀವಿ. ಈಗ ಇನ್ನೇನು ಹೊರಡ್ತೀವಿ. ಫ್ರೆಂಡ್ಸ್, ಈಗ ನಾವು ಅಪ್ಪ ಅವರ ಮನೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ, ಇದೇನೇ ಅಪ್ಪ ಅವರ ಮನೆ ದೇವಸ್ಥಾನ. ಹಾಗೆ ಮಗಳಲ್ಲಿ ಹಾಯ್ ಹೇಳ್ತಾ ಇದ್ದಾಳೆ ಎಲ್ಲರಿಗೂ. ಹಾಗೆಯೇ ಬನ್ನಿ, ಈಗ ದೇವಸ್ಥಾನ ಒಳಗಡೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ, ಇದೇ ನಮ್ಮ ಮನೆ ದೇವರು, ಅಪ್ಪ ಅವರ ಮನೆ ದೇವರು. ಇದು ಕರಗದಮ್ಮ ಅಂತೇಳಿ. ಇವತ್ತಿನ ದಿವಸ ನಾವು ಇಲ್ಲಿ ಅಭಿಷೇಕ ಮಾಡಿಸ್ತಾಯಿದ್ವಿ. ಅಭಿಷೇಕ ಮಾಡಿಸ್ತಾ ಬಂದು ಮಂಡೇ ಹೇಳಿದ್ನಲ್ಲ, ಅತ್ತೆ ಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಬಂದಮೇಲೆ ಮಂಡೇ ಇಲ್ಲಿ ಸಂಡೇ ಅಲ್ಲಿ ಫಂಕ್ಷನ್ ಆಯಿತು. ಈಗ ಮಂಡೇ ಬಂದು ಅಪ್ಪನ ಮನೆ ದೇವಸ್ಥಾನಕ್ಕೆ ಬಂದಿದ್ವಿ. ಈಗ ಬಂದಮೇಲೆ ಅಭಿಷೇಕ ಎಲ್ಲ ನಡೀತಾ ಇದೆ. ಹಾಲನ್ನ ಅಭಿಷೇಕ ಮಾಡ್ತಾಯಿದ್ದಾರೆ. ಈಗ ಯಾವ ಥರ ಅಭಿಷೇಕ ಮಾಡ್ತಾರೆ ಏನು ಅಂತೇಳ್ಬಿಟ್ಟು ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡ್ಕೊಬನ್ನಿ. ಮತ್ತು ನಿಮಗೆಲ್ಲ ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆದರೆ ಏನು ಮಾಡಬೇಕು ಅಂತೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವೀಡಿಯೋಸ್ನ ನೋಡ್ತೀರಾ, ಯಾರೂ ಲೈಕ್ ಮಾಡ್ತಾಯಿಲ್ಲ, ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಈಗ ಹಾಲಿನ ಅಭಿಷೇಕ ಎಲ್ಲ ಆಯಿತು. ಈಗ ತೀರ್ಥ ಎಲ್ಲ ಹಾಕಿ ಮಂಗಳಾರತಿ ಮಾಡಿ ಆಮೇಲೆ ಮತ್ತೆ ಮೊಸರು ಅಭಿಷೇಕ ಮಾಡ್ತಾರೆ. ಮೊಸರಿಂದ ಅಭಿಷೇಕ ಮಾಡ್ತಾರೆ. ತುಂಬಾ ಚೆನ್ನಾಗಿ ಇರುತ್ತೆ. ಈ ಥರ ಬೆಳಗಿನ ಜಾವ ದೇವ್ರನ್ನ ಅಭಿಷೇಕ ಮಾಡುವಂಥದ್ದೆಲ್ಲ ನೋಡೋದಂದ್ರೆ ತುಂಬಾ ಚೆನ್ನಾಗಿರುತ್ತಲ್ವ. ಹಾಗಾಗಿ ನೋಡಿ, ಈಗ ಹಾಲಾಯಿತು, ಮೊಸರಿನಿಂದ ಅಭಿಷೇಕ ಮಾಡ್ತಾಯಿದ್ದಾರೆ. ಬೆಳಗಿನ ಜಾವ ಅಭಿಷೇಕ ಮತ್ತು ಈ ಥರ ಪೂಜೆಗಳೆಲ್ಲ ನೋಡಿದಾಗ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅಲ್ವಾ. ಹಾಗಾಗಿ ಈ ವಿಡಿಯೋದಲ್ಲಿ ಇವತ್ತು ನೋಡ್ತಿರ್ಬೋದು ನಮ್ಮ ಮನೆ ದೇವರನ್ನ ಅಭಿಷೇಕ ನೋಡಿಸ್ತಾ ಇದ್ದೀನಿ. ಯಾವ ಥರ ಎಲ್ಲ ಮಾಡ್ತಾರೆ ಅಂತೇಳ್ಬಿಟ್ಟು ಖಂಡಿತ ನೋಡಿ. ಹಾಗೆಯೇ ಕಮೆಂಟ್ ಮಾಡಿ, ನನ್ನ ಚಾನಲ್ನಲ್ಲಿ ಯಾವ ಥರ ವಿಡಿಯೋಸ್ ಬೇಕು ಏನು ಅಂತೇಳಿ ಖಂಡಿತ ನೀವು ಕಮೆಂಟ್ ಮಾಡಿದಾಗ ನನಗೂ ಒಂದು ಸ್ವಲ್ಪ ಇದಾಗುತ್ತೆ. ಹಾಗಾಗಿ ನಾವು ಬೇರೆ ಥರ ವಿಡಿಯೋಸ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ನೀವು ಯಾರೂ ಕಮೆಂಟ್ ಅಂತೂ ಮಾಡ್ತಾನೇ ಇಲ್ಲ, ಸುಮ್ಮನೆ ಇರ್ತೀರ. ಈಗ ಹಾಲು ಮೊಸರಿನಿಂದ ಅಭಿಷೇಕ ಆಯಿತು. ಈಗ ಜೇನುತುಪ್ಪದಿಂದ ಅಭಿಷೇಕ ಮಾಡ್ತಾ ಇದ್ದಾರೆ. ಜೇನುತುಪ್ಪ ಮತ್ತು ಜೇನುತುಪ್ಪ ಹಾಗೆ ಸಕ್ಕರೆಯಿಂದ ಅಭಿಷೇಕ ಈಗ ಮಾಡ್ತಾಯಿದ್ದಾರೆ. ಬನ್ನಿ, ಯಾವ ಥರ ಮಾಡ್ತಾರೆ ಏನು ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಮನೆ ದೇವರ ನೋಡಿ, ನಾವು ವರ್ಷಕ್ಕೊಂದ್ಸಲ ಇಲ್ಲ ಯಾವಾಗಾದ್ರೂ ಹರಕೆ ಮಾಡ್ಕೊಂಡಿದ್ದಾಗ ಈ ಥರ ಪೂಜೆ ಎಲ್ಲ ಮಾಡಿಸ್ತಾ ಇರ್ತೀವಿ, ಬರ್ತಾಯಿದ್ದೀವಿ. ತುಂಬ ಅಪ್ಪ ಅವರು ಬರ್ತಾ ಇರ್ತಾರೆ ಮನೆ ದೇವಸ್ಥಾನಕ್ಕೆಲ್ಲನೂ. ಈಗ ಸಕ್ಕರೆ ಅಭಿಷೇಕ ಆಯಿತು. ಈಗ ಬಾಳೆಹಣ್ಣು ಕಟ್ ಮಾಡಿಲ್ಲ ಇಟ್ಟಿದ್ರಲ್ವ, ಅದನ್ನು ಕೂಡ ಇದನ್ನೆಲ್ಲ ದೇವರಿಗೆಲ್ಲ ಇಟ್ಟು ಈಗ ಅಭಿಷೇಕ ಮಾಡ್ತಾರೆ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ ಎಲ್ಲ ಅಭಿಷೇಕ ಮಾಡ್ತಾರೆ. ಬಟ್ ನಮ್ಮ ಇದರಲ್ಲಿ ಐನೂರು ಬಂದು ಈ ಥರ ಮಾಡ್ತಾರೆ. ಐನೂರು ಅಂದರೆ ಇವರು ಬಂದು ನಮ್ಮವರೇ, ಅವರನ್ನು ನಮ್ಮ ಕುಲದೇವರು ಎಲ್ಲರೂ ಸೇರಿ ಒಬ್ಬ ಪೂಜಾರಿ ಅಂತೇಳಿ ಆಯ್ಕೆ ಮಾಡಿರ್ತಾರೆ. ಹಾಗಾಗಿ ಅವರು ಮಾಡ್ತಾ ಇರುವಂಥದ್ದು. ಮತ್ತು ಇಲ್ಲಿ ಬಂದು ಎಳ್ನೀರಿನಲ್ಲಿ ಅಭಿಷೇಕ ಮಾಡ್ತಾ ಇದ್ದಾರೆ. ಅಪ್ಪ ಊರಿಂದನೇ ಎಲ್ಲ ತೊಗೊಂಡು ಬಂದಿದ್ದರು. ಈಗ ಎಳ್ನೀರು ಕೊಟ್ಟಿದ್ದಾರೆ, ನೋಡ್ತಾ ಇರಬೇಕು. ದೇವರಿಗೆ ಎಳ್ನೀರಿಂದ ಆಗಿರ್ಬೋದು ಪ್ರತಿಯೊಂದು ಇದರಿಂದನೂ ಅಭಿಷೇಕ ಮಾಡ್ತಾರೆ. ದೇವರಿಗೆ ಯಾವ್ಯಾವುದ್ರಲ್ಲೆಲ್ಲ ಅಭಿಷೇಕ ಮಾಡ್ತಾರೆ ಅಂತೇಳ್ಬಿಟ್ಟು ಅದರಲ್ಲೆಲ್ಲ ಅಭಿಷೇಕ ಮಾಡಿ ಈಗ ಮಂಗಳಾರತಿ ಮಾಡ್ತಾಯಿದ್ದಾರೆ. ಮಂಗಳಾರತಿ ಮಾಡಿ ಆಮೇಲೆ ಈಗ ಗಂಧ ಇದರಿಂದ ಅಭಿಷೇಕ ಮಾಡ್ತಾಯಿದ್ದಾರೆ. ಮತ್ತು ನೀರು ಹೂವು ಎಲ್ಲ ಹಾಕಿ ಅದರಿಂದನೂ ಅಭಿಷೇಕ ಮಾಡ್ತಾರೆ ಅವರು. ಪ್ರತಿಯೊಂದರಲ್ಲೂ ಪ್ರತಿಯೊಂದನ್ನು ನಮಗೆ ಕ್ಲಿಯರಾಗಿ ತೋರಿಸ್ತಾ ಇರ್ತಾರೆ.
ಯಾವ ಥರ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಈಗ ಬಂದು ಹೂವು ಮತ್ತು ನೀರಿನಿಂದ ಅಭಿಷೇಕವನ್ನು ಮಾಡ್ತಾಯಿದ್ದಾರೆ. ನೋಡ್ತಾ ಇರೋದು ಹೂವೆಲ್ಲ ಈಗ ಬರ್ತಾಯಿದೆ, ಅಭಿಷೇಕದಲ್ಲಿ ತೋರಿಸ್ತಾ ಇದ್ದಾರೆ ಎಲ್ಲನೂ ಅಲ್ವಾ. ಹಾಗೆಯೇ ನೋಡಿ ಇಲ್ಲಿ ಅಭಿಷೇಕ ನಡೀತಾ ಇದೆ. ನಾವೆಲ್ಲ ಇಲ್ಲಿ ಕುತ್ಕೊಂಡಿದ್ದೀವಿ, ಎಲ್ಲ ಫ್ಯಾಮಿಲಿಯವರೇ ಯಾರೆಲ್ಲ ಬಂದಿದ್ದೀವಿ, ಅಕ್ಕನ ಮಗ ಅಕ್ಕ ಎಲ್ಲ ಪ್ರತಿಯೊಬ್ಬರು ಮೊಮ್ಮಕ್ಕಳು ಎಲ್ಲರೂ ಇದ್ದೀವಿ ಈ ವಿಡಿಯೋದಲ್ಲಿ. ಈಗ ಅರಿಶಿನ ನೀರಿನಿಂದ ಅಭಿಷೇಕ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ದೇವರಿಗೆ ಅರಿಶಿನ ಮತ್ತು ಕುಂಕುಮ ನೋಡಿದಾಗ ದೇವ್ರು ನೋಡೋಕ್ಕೆ ಒಂದು ಚೆಂದ ಅಲ್ವಾ, ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಅರಿಶಿನ ನೀರಿನಲ್ಲಿ ಅಭಿಷೇಕ ಮಾಡಿಸಿದ್ದಾಯಿತು. ಈಗ ಕುಂಕುಮ ನೀರಿನಲ್ಲಿ ಅಭಿಷೇಕ ಮಾಡ್ತಾ ಇದ್ದಾರೆ. ಅರಿಶಿನ ಕುಂಕುಮ ದೇವ್ರಿಗಿರೋದೇ ಹೂವು, ಇಷ್ಟು ತುಂಬಾ ಮುಖ್ಯವಾಗಿದ್ದು ದೇವ್ರಿಗೆ ಅಲ್ವಾ. ಹೀಗಾಗಿ ಅರಿಶಿನ ಕುಂಕುಮದಿಂದ ಅಭಿಷೇಕ ಎಲ್ಲ ಆದಮೇಲೆ ನೆಕ್ಸ್ಟ್ ಗೋಲ್ಡು ನಮ್ಮ ಹತ್ರ ಯಾವ ಥರ ಗೋಲ್ಡ್ ಇರುತ್ತೆ, ಏನು ಗೋಲ್ಡ್ ಇದೆ ಅದನ್ನು ಕೊಟ್ಟು ಸರ ಇರ್ಬೋದು ಏನಾದರೂ ಆಗಲಿ ಕೊಟ್ಟು ದೇವರಿಗೆ ಮಾಡೋವಂಥದ್ದು. ಈಗ ಗೋಲ್ಡ್ ಕೇಳಿದಾಗ ಅಮ್ಮ ಚೈನ್ ಕೊಟ್ಟರು, ಹಾಗೆ ತೆಂಗಿನ ಚೈನ್ ಕೊಟ್ಟಿದ್ರು. ಸರನೆಲ್ಲ ದೇವ್ರಿಗೆ ಹಾಕಿ ಅದರಲ್ಲಿ ಕೂಡ ಅಭಿಷೇಕ ಮಾಡ್ತಾರೆ. ಈಗ ನೀರೆಲ್ಲ ಹಾಕಿ ಅಭಿಷೇಕ ಮಾಡೋವಂಥದ್ದು ಪ್ರತಿ ಕಡೆನೂ ಅಷ್ಟೇ. ಏನು ರಿಂಗ್ ಆಗಿರ್ಬೋದು ಏನಿದೆ ಅದನ್ನು ಕೇಳ್ತಾರೆ, ಅವರು ಅರ್ಚಕರು ಕೇಳ್ತಾ ಇರ್ತಾರೆ, ನಿಮ್ಮ ಹತ್ರ ಏನು ಗೋಲ್ಡ್ ಇದೆ ಅದನ್ನು ಕೊಡಿ ದೇವರಿಗೆ ಹಾಕಿ ಕೊಡ್ತೀವಿ ಅಂತೇಳ್ಬಿಟ್ಟು. ರಿಂಗ್ ಇರ್ಬೋದು ಮತ್ತು ಏನೇ ಆಗಿರ್ಬೋದು ಅದರೆಲ್ಲ ಕೊಟ್ಟು ಕೇಳ್ತಾ ಇರ್ತಾರೆ. ಈಗ ನೋಡಿ ಕೊಟ್ಟಿದ್ದೀವಿ ದೇವ್ರಿಗೆ. ಅದೆಲ್ಲ ಹಾಕಿದ್ಮೇಲೆ ಅಭಿಷೇಕ ಮಾಡ್ತಾಯಿದ್ದಾರೆ. ನಮ್ಮ ದೇವಸ್ಥಾನದಲ್ಲಿ ನೀವು ನೋಡ್ತಾ ಇರ್ಬೋದು ಮೊಡ್ಕೆಗಳನ್ನು ಕಟ್ಟಿದ್ದಾರೆ. ಏನಕ್ಕೆ ಆ ಥರ ಮೊಡ್ಕೆ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಅಂದ್ಕೊಂಡಿರ್ಬೋದು, ಏನಕ್ಕೆ ಮೊಡ್ಕೆ ಎಲ್ಲ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮ ಕಡೆ ಏನಂತಂದರೆ 9 ವರ್ಷಕ್ಕೆ ಇಲ್ಲ 11 ವರ್ಷಕ್ಕೆ ದೇವ್ರು ಮಾಡ್ತೀವಿ. ಆಗ ದೇವ್ರನ್ನ ಎತ್ಕೊಂಡೋಗಿ ಮೊಡ್ಕೆನಲ್ಲಿ ಇಟ್ಟರೆ ನೆಕ್ಸ್ಟು ದೇವ್ರು ಮಾಡೋ ತನಕ ಅದನ್ನು ತೆಗೆಯೋದಿಲ್ಲ. ಆ ಕಾರಣಕ್ಕೆ ಮೊಡ್ಕೆನಲ್ಲಿ ಅಕ್ಕಿ ಮತ್ತು ದೇವ್ರನ್ನ ಇಟ್ಟು ಪೂಜೆ ಮಾಡೋವಂಥದ್ದು. ಮುಂದೆ ಹೋಗ್ತಾ ವಿಡಿಯೋಸಲ್ಲಿ ತೋರಿಸ್ತೀನಿ ಯಾವ ಥರ ಮಾಡ್ತಾರೆ ಏನು ಅಂತೆಲ್ಲನೂ. ಈಗ 7 ಇಯರ್ಸ್ ಏನೋ ಆಗಿದೆ ಪೂಜೆ ಎಲ್ಲ ಆಗಿ, ನೆಕ್ಸ್ಟ್ ಬರೋ ಇದರಲ್ಲಿ ತೋರಿಸ್ತೀನಿ. ತುಂಬ ಜನ ಕುಲಸ್ಥರೆಲ್ಲ ಇದ್ದಾರೆ, ಹಾಗಾಗಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ನಮ್ಮ ಈ ದೇವಸ್ಥಾನದ ಒಂದು ಬುಕ್ಕೆ ಬರೆದಿದ್ದಾರೆ, ಯಾವ ಥರ ದೇವ್ರು ಹುಟ್ಟಿದ್ದು ಏನು, ಯಾವ ಥರ ಮಾಡ್ತಾರೆ ಏನು ಅಂತ ಪ್ರತಿಯೊಂದೂ ಒಂದು ಬುಕ್ಕೆ ಸಿಗುತ್ತೆ ಇರೋದು. ನೋಡೋಣ, ಅದಾದಾಗ ಸಿಕ್ಕಿದಾಗ ಖಂಡಿತ ಅದನ್ನು ತೋರಿಸ್ತೀನಿ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಅರಿಶಿನ ಮೇಲೆ ಇಟ್ಟು ಹೂವೆಲ್ಲ ಹಾಕಿದ್ಮೇಲೆ ಈಗ ಮಂಗಳಾರತಿ ಮಾಡ್ತಾಯಿದ್ದಾರೆ. ಮಂಗಳಾರತಿ ನೋಡಿ, ಈಗ ದೇವ್ರಿಗೆ ಮಂಗಳಾರತಿ ಎಲ್ಲ ಮಾಡಿದಾದ್ಮೇಲೆ ತುಳಸಿಯಿಂದ ಅಭಿಷೇಕ ಮಾಡ್ತಾರೆ. ಈಗ ಬನ್ನಿ ಅದನ್ನು ತೋರಿಸ್ತೀನಿ. ಇನ್ನೇನು ಅಭಿಷೇಕ ಎಲ್ಲ ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಅದೆಲ್ಲ ಆದಮೇಲೆ ನಾವೆಲ್ಲ ಏನೆಲ್ಲ ತೊಗೊಂಡು ಬಂದಿದ್ದು ಅದನ್ನೆಲ್ಲ ಜೋಡಿಸ್ಕೊಳ್ಬೇಕು. ಹಣ್ಣು ಹಂಪಲು ಮತ್ತು ಸ್ಯಾರಿ ಮತ್ತು ದೇವ್ರಿಗೆ ಏನೆಲ್ಲ ತೊಗೊಂಡ್ಬಂದಿದ್ವಿ ಕೊಡೋದಕ್ಕೆ ಅಂತೇಳ್ಬಿಟ್ಟು ಅದನ್ನೆಲ್ಲ ಒಂದು ತಟ್ಟೆನಲ್ಲಿ ಜೋಡಿಸಿ ಕೊಡ್ತಾಯಿದ್ದಾರೆ ಅಮ್ಮ. ನೋಡಿ ಇದನ್ನೇ ನಾವು ತೊಗೊಬಂದಿರೋದು ದೇವ್ರಿಗೆ ಸ್ಯಾರಿ ಇರ್ಬೋದು ಮತ್ತು ಹಣ್ಣು ಹಂಪಲು, ಎಲೆ ಅಡಿಕೆ, ಹೂವು, ಮರಳು ತುಂಬಕ್ಕೆ ಅಂತೇಳಿ ಸೀರೆ ಮತ್ತು ಕೋರಿ ಬಟ್ಟಲು ಎಲ್ಲ ತೊಗೊಂಡು ಬಂದ್ವಿ. ಇಲ್ಲಿ ಪೂಜೆಗೆ ಹಣ್ಣು ಕಾಯಿ ಎಲ್ಲನೂ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ಅವಲಕ್ಕಿ ಪ್ರಸಾದ ಮಾಡೋಣ ಅಂತೇಳ್ಬಿಟ್ಟು ಪ್ರಸಾದಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಇಲ್ಲಿ ತಂಗಿ ಇಬ್ಬರೂ ಕಟ್ ಮಾಡ್ತಾಯಿದ್ರು ಬಾಳೆಹಣ್ಣನ್ನ ಅವಲಕ್ಕಿ ಪ್ರಸಾದಕ್ಕೆ ಅಂತೇಳಿ ಕಟ್ ಮಾಡಿಕೊಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನಾವು ಮಾಡಿರೋಂಥ ಪೂಜೆ ಬಂದು ಇವತ್ತು ದಿವಸ ಈ ಥರ ಇದೆ. ನಿಮಗೆಲ್ಲ ಇಷ್ಟ ಆಗಿದರೆ ಏನು ಮಾಡಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಬಂದು ಈಗ ದೇವ್ರ ಅಭಿಷೇಕ ಎಲ್ಲ ಮುಗಿತಲ್ವ, ಅಲಂಕಾರ ಮಾಡ್ತಾಯಿದ್ದಾರೆ. ಹಾಗಾಗಿ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಹೇಳಿ ವಿಡಿಯೋ ಮಾಡ್ತಾಯಿದ್ದೆ ಯಾವ ಥರ ಕಾಣ್ತಾ ಇದ್ದೀನಿ ಸರ್. ಇಲ್ಲಿ ನೋಡಿ ನನ್ನ ಮಗ ಆಟ ಆಡ್ತಾಯಿದ್ದಾನೆ. ಅವ್ರಿಗೆಲ್ಲ ಈ ಥರ ಕರ್ಕೊಂಬಂದು ಔಟ್ಸೈಡ್ ಕರ್ಕೊಂಬಂದಾಗ ಅವ್ರಿಗೇನೋ ಫ್ರೀ ಅಲ್ವಾ, ಹಾಗಾಗಿ ಆಟ ಆಡೋದಕ್ಕೆ ಒಂದು ಇದು. ಇಲ್ಲಿ ಬಂದು ಅಕ್ಕ ಓಂ ಶಕ್ತಿ ಮಾಲೆ ಎಲ್ಲ ಹಾಕಿದಾರಲ್ವ, ಹಾಗಾಗಿ ಅವರು 9 ದಿವಸ 11 ದಿವಸ ಮಾಲೆ ಹಾಕಿದ್ರು. ಅದಕ್ಕೆ ಬಂದಿದ್ದಾಳೆ, ಈಗ ತಾನೇ ಬಂದವಳು. ಹಾಗೆಯೇ ಇಲ್ಲಿ ಬಂದು ನಿಂಬೆಹಣ್ಣು ದೀಪವನ್ನು ರೆಡಿ ಮಾಡಿದ್ದೀವಿ. ಅಭಿಷೇಕ ಎಲ್ಲ ಆಯಿತು. ಈಗ ದೇವರ ಅಲಂಕಾರ ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಅಂಟಿಸೋವಂಥದ್ದು. ಹಾಗೆ ತುಪ್ಪದ ದೀಪ ಅಂಟಿಸೋಣ ಅಂತೇಳ್ಬಿಟ್ಟು ಇಲ್ಲಿ ಅಲಂಕಾರ ಎಲ್ಲ ಮುಗೀತು. ಈಗ ತೋರಿಸ್ತಾ ಇದ್ದೀನಿ, ಮಿರರಲ್ಲಿ ದೇವ್ರನ್ನ ನೋಡಿಸ್ತಾ ಇದ್ದಾರೆ. ಅಲಂಕಾರ ಆದಮೇಲೆ ಎದುರಿಗೆ ನೋಡಬಾರ್ದು, ಫಸ್ಟ್ ಮಿರರಲ್ಲಿ ನೋಡಿ ಆಮೇಲೆ ದೇವ್ರನ್ನ ನೋಡಬೇಕು ಅಂತೇಳಿ, ಹಾಗಾಗಿ ಮಿರರ್ನಲ್ಲಿ ತೋರಿಸ್ಮೇಲೆ ಈಗ ದೇವ್ರನ್ನ ತೋರಿಸ್ತಾ ಇದ್ದಾರೆ. ಈಗ ಅಲಂಕಾರ ಎಲ್ಲ ಆದಮೇಲೆ ನೋಡ್ತಾ ಇರ್ಬೋದು ದೇವ್ರನ್ನ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಈಗ ಇದೆಲ್ಲ ಆದಮೇಲೆ ಮಹಾಮಂಗಳಾರತಿ ಈಗ ನಡೀತಾ ಇದೆ, ಬನ್ನಿ.
ಇವತ್ತಿನ ಪೂಜೆಯಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಎಲ್ಲ ಮಾಡಿದ್ರು, ಅಭಿಷೇಕ ಏನು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲಾಗಿ ತೋರಿಸಿದ್ದೀನಿ. ಹಾಗೆಯೇ ಈಗ ಪೂಜೆ ಎಲ್ಲ ಮಹಾಮಂಗಳಾರತಿ ನಡೀತಾ ಇದೆ. ನಡೆದಾದ್ಮೇಲೆ ಇನ್ನೇನಿದೆ ನೆಕ್ಸ್ಟ್ ಪ್ರಸಾದ ತೀರ್ಥ ಇದನ್ನಲ್ವ. ಹಾಗಾಗಿ ನೋಡೋಣ ಬನ್ನಿ. ಈಗ ಅಲ್ಲಿ ಕೂಡ ಮುಡಿಕೆ ಅಂತ ಹೇಳಿದ್ನಲ್ವ, ಅದಕ್ಕೂ ಕೂಡ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡಿದ್ದಾರೆ. ಏನಕ್ಕೆ ಆ ಮಡಿಕೆನಲ್ಲಿ ದೇವರಿದೆ, ಇಲ್ಲಿ ಪೂಜೆ ಮಾಡಬೇಕಾದ್ರೆ ಅದು ಅಲ್ಲಾಡುತ್ತೆ ಅಂತ ಹೇಳ್ತಾರೆ. ನಿಮಗೆ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ, ಇಲ್ಲ ಅಂದರೆ ಇಲ್ಲ. ಅದರಲ್ಲಿ ದೇವರಿರೋ ಕಾರಣ ಅಲ್ಲಿ ಪೂಜೆ ಮಾಡಿದಾಗ ಅದು ಅಲ್ಲಾಡುತ್ತೆ. ಅದನ್ನು ಮತ್ತೆ ಈ ವರ್ಷ ಇಟ್ಟರೆ ನೆಕ್ಸ್ಟು 11 ವರ್ಷದ ತನಕ ನಾವು ಎತ್ತೋದಿಲ್ಲ. ಆ ಥರ ಇದರಲ್ಲಿರೋ ಅಂಥ ಪದ್ಧತಿ. ಅದರಲ್ಲಿ ಅಕ್ಕಿ ಹಾಕಿ ದೇವರು ಇಟ್ಟಿರೋಂಥದ್ದು. ಅದು ಏನೂ ಹಾಗೇ ಇರೋದಿಲ್ಲ, ಅಷ್ಟು ವರ್ಷನೂ ಹಾಗೇ ಇರುತ್ತೆ. ತುಂಬಾ ಚೆನ್ನಾಗಿ ಇರುತ್ತೆ. ಅದರಲ್ಲಿ ಪ್ರಸಾದ ಮಾಡಿ ಮತ್ತು ದೇವರೆಲ್ಲ ಮುಗ್ತಾರಲ್ವ, ಅವ್ರಿಗೆಲ್ಲ ಪ್ರಸಾದ ಮಾಡಿ ಕೊಡ್ತಾರೆ ಅದರಿಂದ. ಈಗ ನೋಡಿ ದೇವ್ರ ಪೂಜೆ ಎಲ್ಲ ಆಯಿತು. ಇನ್ನೇನು ನಾವು ಮಂಗಳಾರತಿ ತಗೋಣ ಅಂಥದ್ದು. ಈಗ ದೇವ್ರಿಗೆ ಮಂಗಳಾರತಿ ಕೊಟ್ಟು ನೆಕ್ಸ್ಟ್ ನಮಗೆ ಮಂಗಳಾರತಿ ಕೊಡ್ತಾಯಿದ್ದಾರೆ. ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಮನೆ. ನಾನೀಗ ಫಸ್ಟ್ ನಂದು ಮಂಗಳಾರತಿ ಆಯಿತು. ಮಂಗಳಾರತಿ ಆದಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಇಲ್ಲಿ ನಿಂತ್ಕೊಂಡು ಮಂಗಳಾರತಿ ತೊಗೊತಾ ಇದ್ದಾರೆ. ಮಗಳು, ಅಪ್ಪ, ಅಮ್ಮ, ಅಕ್ಕಂದರು, ಅವ್ರ ಮಕ್ಕಳು ಎಲ್ಲರದ್ದು ಮಂಗಳಾರತಿ ಎಲ್ಲ ತೊಗೊಂಡಿದ್ದಾಯಿತು. ಆಮೇಲೆ ಈಗ ನಿಂಬೆಹಣ್ಣು ದೀಪ ಲಾಸ್ಟ್ ಹೇಳಿದ್ನಲ್ವ, ತುಪ್ಪದ ದೀಪ ಆಣಿಸ್ತಾ ಇದೆ ಅಂತೇಳ್ಬಿಟ್ಟು ಈಗ ತುಪ್ಪದ ದೀಪವನ್ನು ಆಣಿಸ್ತಾ ಇದ್ದೀವಿ. ಆಣಿಸ್ಬಿಟ್ಟು ದೇವರಿಗೆ ಬೆಳಗ್ಬಿಟ್ಟು ಆಮೇಲೆ ತೀರ್ಥ ಪ್ರಸಾದ ಕೊಡುವಂಥದ್ದು. ಬನ್ನಿ ಈಗ ನಿಂಬೆಹಣ್ಣು ದೀಪ ಎಲ್ಲ ಆಯಿತು, ಅಣಿಸಿದ್ದು. ಇನ್ನಾದಮೇಲೆ ಈಗ ಎಲ್ಲರೂ ಸೇರಿ ದೇವರಿಗೆ ಆರತಿ ಬೆಳಗ್ತೀವಿ ನಿಂಬೆಹಣ್ಣು ದೀಪದಿಂದ. 5 ಜನ ಮುತ್ತೈದೆಯರು ಸೇರಿಕೊಂಡು ನಿಂಬೆಹಣ್ಣಿನ ದೀಪದಿಂದ ಆರತಿ ಎಲ್ಲ ಮಾಡ್ತೀವಿ. ಬನ್ನಿ ನೋಡಿಸ್ತೀನಿ ಅದನ್ನು ಕೂಡ ಯಾವ ಥರ ಮಾಡ್ತಾಯಿದ್ದೀವಿ ಅಂತೇಳ್ಬಿಟ್ಟು. ನೋಡಿ ಈಗ ಎಲ್ಲರೂ ಸೇರಿಕೊಂಡು ಮುತ್ತೈದೆಯರೆಲ್ಲ ಸೇರಿ 5 ಜನನು ಇಲ್ಲಿ ದೀಪವನ್ನು ಬೆಳಗ್ತಾ ಇದ್ದೀವಿ ದೇವರಿಗೆ. ಇದಾದಮೇಲೆ ಅವ್ರ ಕೈಯಲ್ಲಿ ಕೊಡ್ತೀವಿ, ಪೂಜಾರಿ ಕೈಯಲ್ಲಿ. ಪೂಜಾರಿ ಕೂಡ ಈಗ ಈಗ ದೇವರಿಗೆ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ನೋಡ್ತಾ ಇರ್ಬೋದು. ಇನ್ನೇನು ಪೂಜೆ ಎಲ್ಲ ಮುಗಿತಾ ಬಂತು. ಈಗ ಪೂಜೆ ಎಲ್ಲ ಆದಮೇಲೆ ಮುತ್ತೈದೆಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಟಾದಮೇಲೆ ತೀರ್ಥ ಅದೆಲ್ಲ ಕೊಡೋವಂಥದ್ದು. ಈಗ ನೋಡಿ ದೇವ್ರದ್ದು ಪೂಜೆ ಮುಗಿದಾದ್ಮೇಲೆ ಇಲ್ಲಿ ನೋಡಿ ಹೂವೆಲ್ಲ ಕಟ್ ಮಾಡಿ ಅರಿಶಿನ ಕುಂಕುಮ ಕೊಡ್ತಾಯಿದ್ದಾರೆ ಮುತ್ತೈದರಿಗೆಲ್ಲನೂ. ತಂಗಿ ಅರಿಶಿನ ಕುಂಕುಮ ಕೊಡ್ತಾಯಿದ್ಲು. ಈಗ ತೀರ್ಥ ಪ್ರಸಾದ ಎಲ್ಲ ಕೊಡ್ತಾಯಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ದೇವ್ರ ಅಭಿಷೇಕ ಎಲ್ಲ ಮಾಡಿದ್ರಲ್ವ, ಬಾಳೆಹಣ್ಣು ದೇವರಿಗೆ ಅಭಿಷೇಕ ಎಲ್ಲ ಮಾಡಿದ್ರಲ್ವ ಹಣ್ಣುಗಳಲ್ಲಿ, ಆ ಪ್ರಸಾದ ಕೂಡ ನಮಗೆ ಕೊಟ್ಟಿದ್ದಾರೆ. ಅದನ್ನು ಕೂಡ ಅವಲಕ್ಕಿನಲ್ಲಿ ಹಾಕಿ ಮಿಕ್ಸ್ ಮಾಡಿ ಕೊಡಿ ಎಲ್ಲರಿಗೂ ಅಂತೇಳಿ ಕೊಟ್ಟಿದ್ದಾರೆ. ಈಗ ನೋಡ್ತಾ ಇರ್ಬೋದು ಬಂದಿರೋರಿಗೆಲ್ಲ ಪ್ರಸಾದ ಕೊಟ್ಟು ನಾವು ಮನೆಯಿಂದನೇ ಚಿತ್ರಾನ್ನ ಮಾಡ್ಕೊಂಬಂದಿದ್ವಿ, ಮಸಾಲೆ ಚಿತ್ರಾನ್ನ ಟಿಫನ್ಗೆ. ದೇವ್ರ ಪ್ರಸಾದಕ್ಕೆ ಅಂತೇಳಿ ಅವಲಕ್ಕಿ ಪ್ರಸಾದನ ಮಾಡಿಸಿದ್ವಿ ನಾವು. ಮನೆಯಿಂದ ಚಿತ್ರಾನ್ನ ಎಲ್ಲ ಮಾಡ್ಕೊಂಬಂದಿದ್ನಲ್ವ, ಅವ್ನಿಗೆ ಹೊಟ್ಟೆ ಎತ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಹಾಕ್ಕೊಟ್ಟಿದ್ದೀವಿ. ತಿಂತಾ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತ ಹೇಳ್ಬಿಟ್ಟು. ಅಮ್ಮ ಯಾರು ಮಾಡಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ಕೇಳ್ತಾಯಿದ್ದು. ಶೈಲ ಮಾಡಿದ್ದು ಅಂತ ಹೇಳಿದ್ದಕ್ಕೆ ನನಗೆ ಹೇಳ್ತಾ ಇದ್ದಾನೆ, ಶೈಲ ತುಂಬ ಚೆನ್ನಾಗಿ ಮಾಡಿದೀಯ ಅಂತ ಹೇಳ್ಬಿಟ್ಟು. ಏನು ಮಾಡ್ತಾನೆ ಅಂದರೆ ನಾನು ಹಾಯ್ ಫ್ರೆಂಡ್ಸ್ ಹೇಳ್ತೀನಲ್ವ, ಅವನು ಕೂಡ ಎಲ್ಲಿ ಸಿಕ್ಕಿದಾಗೆಲ್ಲ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ನಿನ್ನ ಜೊತೆ ಕರ್ಕೊಂಡು ಹೋಗ್ಬಿಡು ಅಂತ ಹೇಳ್ತಾಯಿದ್ರು. ಪ್ರಸಾದ ಎಲ್ಲ ತಿನ್ಕೊಂಡು ಒಳಗಡೆ ಬಂದರೆ ನನ್ನ ತಂಗಿ ಮಗಳು ದೇವಸ್ಥಾನ ಒಳಗಡೆ ಹೋಗಬೇಕು ಅಂತೇಳಿ ಅವಳು ನೋಡಿ ಎಷ್ಟೊಂದು ಆರ್ಭಟ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು. ಹಾಗೆ ನಾವು ಮಾತಾಡ್ತಾ ಅದಕ್ಕೆ ಸೈಲೆಂಟಾಗಿ ಕುತ್ಕೊಂಡಿದ್ದಾಳೆ. ಇನ್ನೇನು ಪೂಜೆ ಎಲ್ಲ ಮುಗಿತು, ಇನ್ನೇನು ಹೊರಡ್ತಾ ಇದ್ದೀವಿ. ನಾವೆಲ್ಲ ಔಟ್ ಸೈಡ್ ಬಂದು ನಿಂತ್ಕೊಂಡಿದ್ದೀವಿ ಹೊರಡೋದಕ್ಕೆ. ಇಲ್ಲಿ ಬಂದು ಎಳ್ನೀರು ಕಟ್ ಮಾಡಿದ್ರಲ್ವ ದೇವ್ರಿಗೆ ಅಭಿಷೇಕಕ್ಕೆ, ಅದು ಕೊಬ್ಬರಿ ಇದೆ. ಹಾಗಾಗಿ ತಿಂತಾ ಇದ್ವು. ಅಕ್ಕ ಮಗ ವಿಡಿಯೋ ಮಾಡ್ತಾ ಇದ್ದ. ಈಗ ಇನ್ನೇನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಹಸ್ಬೆಂಡ್ ಬಂದಿರಲಿಲ್ಲ, ಎಲ್ಲೋ ಹೋಗಿದ್ರು. ಅವರ ಮಾವನ ಮಗನ ಕರ್ಕೊಂಡು ಬಂದು ನನ್ನ ಈಗ ಬಿಟ್ಬಿಟ್ಟು ನೋಡ್ತಾ ಇರ್ಬೋದು. ಇವತ್ತಿನ ಪೂಜೆ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಹೇಳ್ತಾ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ.